ಬ್ಯಾಂಕಿಂಗ್ ಸೇವೆಗಳು ಕೇವಲ ಹಣಕಾಸು ವ್ಯವಹಾರಗಳಿಗೆ ಸೀಮಿತವಾಗದೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಆರ್ಥಿಕ ಅಭಿವೃದ್ಧಿಗೆ ನೆರವಾಗಬೇಕು. ರೈತರು, ದಲಿತರು, ಹಿಂದುಳಿದ ವರ್ಗದವರು ಹಾಗೂ ಮಹಿಳೆಯರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಾಲ ಸೌಲಭ್ಯ ಒದಗಿಸುವ ಮೂಲಕ ಅಭಿವೃದ್ಧಿಗೆ ಕೈಜೋಡಿಸಬೇಕು ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಬ್ಯಾಂಕುಗಳಿಗೆ ಕರೆ ನೀಡಿದರು. ನಗರದ ಜಿಲ್ಲಾ ಪಂಚಾಯತ್ ಕಾರ್ಯಾಲಯದ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಮಟ್ಟದ ಬ್ಯಾಂಕುಗಳ ಪ್ರಗತಿ ಪರಿಶೀಲನಾ ಸಭೆ ಹಾಗೂ ಜಿಲ್ಲಾ ಮಟ್ಟದ ಬ್ಯಾಂಕುಗಳ ಸಲಹಾ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಈಗ ಮನ್ಸೂನ್ ಪ್ರಾರಂಭ ಆಗಿದೆ, ಅಗ್ರಿಕಲ್ಚರ್ ಆಕ್ಟಿವಿಟಿಗಳೆಲ್ಲ ಪ್ರಾರಂಭ ಆಗ್ತವೆ. ಅಗ್ರಿಕಲ್ಚರ್ ಆಕ್ಟಿವಿಟಿಗೆ ಹೊಂದ್ಕೊಂಡಾಗಿ ನಮ್ಮ ಬ್ಯಾಂಕಿಂಗ್ ಕೆಲಸವನ್ನು ನಾವು ಮಾಡಬೇಕು. ಅಗ್ರಿಕಲ್ಚರ್ ಆಕ್ಟಿವಿಟಿ ನಾವೆಲ್ಲ ಹಳ್ಳಿಯಿಂದ ಬಂದರೂ ಕೂಡ we don't know or we don't feel the importance of primary sector, that is agriculture, in the overall economy or precisely on our GDP. As per the experts, 1% growth in agriculture will lead to 4% growth in manufacturing and will lead to 10% growth in service sector. Only 1%. So, state government ide, agriculture department ide, ಅವ್ರ ಕೆಲಸ ಅವ್ರು ಮಾಡ್ತಾರೆ. ಅದಕ್ಕೆ ಪೂರಕವಾಗಿ ಅವರು ಅಗ್ರಿಕಲ್ಚರ್ ಆಸ್ ಅ ಹೋಲ್ ನೋಡ್ತಾರೆ. ನಾವು ಫಾರ್ಮರ್ ಓರಿಯೆಂಟೆಡ್ ನಾವು ನೋಡಬೇಕು. our overall area of sowing, overall production, productivity, cropping pattern, scientific method, ನೈಸರ್ಗಿಕ ಕೃಷಿ ಇವೆಲ್ಲ ಅವ್ರು ಮಾಡ್ತಾರೆ. ಬಟ್ ನಾವು ಆಕ್ಚುಯಲ್ ಅಗ್ರಿಕಲ್ಚರ್ ಮಾಡುವಂತ ಅಗ್ರಿಕಲ್ಚರಿಸ್ಟ್ ಬಗ್ಗೆ ನಮ್ಮ ಫೋಕಸ್. The areas are totally demarked, but we don't understand. Let us not worry about the agriculture policy and other. We have to worry about the farmer as a unit. We have to strengthen the farmer by giving right kind of help, aid, finance at the right time. Because state government or NABARD provides with only the crop loan, ಬೆಳೆ ಅದರ ಆಧಾರದ ಮೇಲೆ ಅವರು ಹಣಕಾಸಿನ ನೆರವನ್ನ ನಬಾರ್ಡ್ ಮುಖಾಂತರ ಸಬ್ಸಿಡೈಸ್ಡ್ ಇಂಟ್ರೆಸ್ಟ್ ರೇಟ್ ಅಲ್ಲಿ ಅವ್ರು ಕೊಡ್ತಾರೆ. ಆದರೆ ಅಗ್ರಿಕಲ್ಚರ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟು, ಪ್ರೀ ಹಾರ್ವೆಸ್ಟು, ಪೋಸ್ಟ್ ಹಾರ್ವೆಸ್ಟು, agriculture produce logistic, food processing, so many things. ಇದ್ರ ಬಗ್ಗೆ ನಾವು ಹೆಚ್ಚಿಗೆ ಮಾತನ್ನು ಕೊಡಬೇಕು. ಸೊ ನಮ್ಮ ಫಾರ್ಮರ್ ಸೆಂಟ್ರಿಕ್ ಆಗಿ ನಮ್ಮ ಆಕ್ಟಿವಿಟಿಗಳನ್ನ ನಾವು ಮುಂದಿನ 3-4 ತಿಂಗಳು ಕೇಂದ್ರೀಕರಿಸಬೇಕನ್ನುವಂಥದ್ದು ಒಂದು ಎರಡನೇ ವಿಚಾರ. ಮೂರನೇ ವಿಚಾರ, ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಪ್ರಯಾರಿಟಿ ಸೆಕ್ಟರ್ ಅಲ್ಲಿ ನಮ್ದು ಪರ್ಫಾರ್ಮೆನ್ಸ್ 100%. ವಂಡರಬಲ್ ಸೆಕ್ಷನ್, ಪುವರ್, ದೀನ ದಲಿತರು, ಹಿಂದುಳಿದ ವರ್ಗ, ಹೆಣ್ಣು ಮಕ್ಕಳು, ಯುವಕರು, ರೈತರು, ಸ್ಮಾಲ್ ಅಂಡ್ ಮಾರ್ಜಿನಲ್ ಫಾರ್ಮರ್ಸ್, ಇವೆಲ್ಲವೂ ಕೂಡ ಪ್ರಯಾರಿಟಿ ಸೆಕ್ಟರ್ ಅಲ್ಲಿ ಬರ್ತದೆ. ಆ ಪ್ರಯಾರಿಟಿ ಸೆಕ್ಟರ್ಗೆ 100% ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾರೆ. ಅಂದಾಗ ಏನು ಬಹಳ ಪ್ರಚಾರ ಇದೆ, ಇನ್ಕ್ಲೂಸಿವ್ ಗ್ರೋತ್ ಅಂತಾರಲ್ಲ, ಇನ್ಕ್ಲೂಸಿವ್ ಗ್ರೋತ್ ಮಾಡಕ್ ಸಾಧ್ಯ. ಇನ್ನ 4ನೇದು, ಪ್ರಯಾರಿಟಿ ಸೆಕ್ಟರ್ ಕೆಳಗಡೆ ಇರುವಂತ those are at the bottom of the pyramid. ಬಹಳ ವಂಡರಬಲ್ ಸೆಕ್ಷನ್, ಡೇ ಟು ಡೇ ದುಡ್ಡು ತಿನ್ನುವಂತ,
ಅವ್ರಿಗೆ 5,000, 10,000ದಿಂದ ಹಿಡಿದು 50,000ವರೆಗೂ ಅವಶ್ಯಕತೆ ಇರ್ತದೆ. ರೈಸ್ ಆಫ್ ನ್ಯೂಸ್ ಗದಗ್.